ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ಮಕ್ಕಳೇ, ನೀವೆಲ್ಲ ಯಾಕೆ ಓಡ್ತಾ ಇದ್ದೀರಾ? ಅಪ್ಪ, ಬೇಗ ಮನೆಗೆ ಹೋಗೋಣ. ಯಾಕೆ? ಅಪ್ಪ, ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಇಶಾನ್ ಬಾಲ್ ನ ತುಂಬಾ ಜೋರಾಗಿ ಹೊಡೆದ್ಬಿಟ್ಟ. ಅದರಿಂದ ಮಿಸ್ಟರ್ ಗುಪ್ತಾ ಅವ್ರ ಮನೆ ಕಿಟಕಿ ಒಡೆದು ಹೋಯ್ತು. ಅದಕ್ಕೆ ನೀವು ವಾಪಸ್ ಹೋಗಿ ಅವರಿಗೆ ಸಾರಿ ಕೇಳಬೇಕು. ಇಲ್ಲ, ನನ್ ಫ್ರೆಂಡ್ಸ್ ಮಾಡಿದ್ದು ಅದನ್ನ. ಮಿಸ್ಟರ್ ಗುಪ್ತಾ ಅವರಿಗೆ ಬೈತಾ ಇದ್ದಾರೆ. ಅದಕ್ಕೆ ನಾಯ್ರಾ ಹಾಗೂ ನಾವು ಓಡ್ ಬಂದ್ವಿ. ಅದು ಒಳ್ಳೇದಲ್ಲ. ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಇರ್ಬೇಕಿತ್ತು. ಬನ್ನಿ, ನಾನ್ ಬರ್ತೀನಿ ನಿಮ್ ಜೊತೆ. ಮಕ್ಕಳೇ, ನೀವಿವತ್ತು ಏನ್ ಮಾಡಿದ್ರೋ ಅದು ಒಳ್ಳೇದಲ್ಲ. ನೀವು ಆಟವಾಡುವಾಗ ನಿಮ್ ಸ್ನೇಹಿತರ ಜೊತೆಗೆ ಇದ್ರಿ, ಹಾಗೆಯೇ ಕೆಟ್ಟ ಸಮಯದಲ್ಲೂ ಕೂಡ. ಸಾರಿ ಪಾಪ. ನಾನು ನಿಮಗೊಂದು ಕತೆ ಹೇಳ್ತೀನಿ. ಒಂದಿನ ಇಬ್ರು ಗೆಳೆಯರು ನೆಸ್ಟರ್ ಹಾಗೂ ಚೆಸ್ಟರ್ ಕಾಡಿನಲ್ಲೇ ನಡ್ಕೊಂಡು ಹೋಗ್ತಾ ಇದ್ರು. ತುಂಬಾ ಕತ್ಲೆ ಆಗ್ತಾ ಇದೆ, ನಾವು ಬೇಗ ಹೋಗ್ಬೇಕು. ಹೌದು, ನಾವು ಆದಷ್ಟು ಬೇಗ ಈ ಕಾಡಿನಿಂದ ಹೊರಗೋಗ್ಬೇಕು. ಓ ನೋ, ಅದು ಕರಡಿನಾ? ಲೆಸ್ಟರ್, ಮಾತಾಡ್ಬೇಡ ಮತ್ತೆ ಹೆದರ್ಬೇಡ. ಓ ನೋ, ಓ ನೋ, ಓ ನೋ. ಸಾರಿ ಚೆಸ್ಟರ್, ನಾನು ಇಲ್ಲಿಂದ ಓಡ್ತಾ ಇದ್ದೀನಿ. ಈಗ ನಾನೇನ್ ಮಾಡ್ಲಿ? ನನಗ್ ಮರ ಹತ್ತದಕ್ ಬರೋದೇ ಇಲ್ವಲ್ಲ. ಕರಡಿ ನನ್ನನ್ನು ನೋಡುತ್ತೆ. ನಂಗ್ ಗೊತ್ತು, ನಾನು ಶಾಲೆಯಲ್ಲಿ ಕಲ್ತಿದ್ದೆ ಕರಡಿ ಸತ್ತವರನ್ನ ಏನು ಮಾಡಲ್ಲ ಅಂತ. ನಾನು ಸತ್ತವನ್ ತರ ನಟಿಸ್ತೀನಿ. ಓ ಮೈ ಗಾಡ್, ನಿನಗೇನು ಆಗಿಲ್ವಲ್ಲ? ಎಸ್, ಸಾರಿ ಚೆಸ್ಟರ್, ನಾನು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ನನಗೆ ನಿನ್ ಬಗ್ಗೆ ಯೋಚನೆನೇ ಬರಲಿಲ್ಲ. ಪರವಾಗಿಲ್ಲ ಬಿಡು. ಆದ್ರೆ ಕರಡಿ ಕಿವಿ ಹತ್ರ ಬಂದು ಏನ್ ಹೇಳ್ತಿತ್ತು? ಏನಿಲ್ಲ. ಇಲ್ಲ, ಅದೇನೋ ಹೇಳ್ತು ನಿನಗೆ. ಅದೇನೋ ಗುಣುಕ್ತಿತ್ತು. ಅದೇನೋ ಹೇಳ್ತು ನಿನಗೆ. ಹೇಳು ಪ್ಲೀಸ್, ಏನು ಹೇಳ್ತು? ಪ್ಲೀಸ್ ಹೇಳು ನನ್ನ ಹತ್ರ. ಓಕೆ, ನಾನು ಹೇಳ್ತೀನಿ ನಿನಗೆ. ಕರಡಿ ಹೇಳ್ತು ನನಗೆ, ಕೆಟ್ಟ ಸ್ನೇಹಿತರಿಂದ ದೂರ ಇರು ಅಂತ. ಕೆಟ್ಟ ಸಮಯದಲ್ಲಿ ಯಾರು ನಿನ್ ಜೊತೆ ಇರೋದಿಲ್ವೋ ಅವರಿಂದ ದೂರ ಇರು ಅಂತ. ಸೊ ನಿಮಗೆಲ್ಲ ಗೊತ್ತಾಯ್ತಲ್ಲ ಮಕ್ಕಳೇ, ಕೆಟ್ಟ ಸಮಯದಲ್ಲಿ ಯಾರು ಸಹಾಯ ಮಾಡೋದಿಲ್ವೋ ಅವ್ರನ್ನ ಯಾರೂ ಇಷ್ಟಪಡಲ್ಲ ಅಂತ. ಹೌದು ಪಾಪ, ಫ್ರೆಂಡ್ಸ್ ಏನು ಇಷ್ಟಪಡ್ತಾರೋ ಫ್ರೆಂಡ್ಸ್ ಅದನ್ನೇ ಮಾಡ್ತಾರೆ. ವೆಲ್ ಸೆಡ್ ನೀಲ್.